26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಈಗಾಗಲೇ ರಘು ಕೌಟಿಲ್ಯ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಅವರಿಗೆ MLC 6 ವರ್ಷಗಳ MLC ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ವಿಶೇಷವಾಗಿ ಹಿಂದುಳಿದ ಸಮುದಾಯಗಳಲ್ಲಿ ಅತಿ ಹಿಂದುಳಿದ ಸಮುದಾಯಗಳನ್ನು ಗುರುತು ಮಾಡಿ ಅವರಿಗೆ ಅವಕಾಶಗಳ ಕೊಡಬೇಕು ಅನ್ನೋದು BJPಯ ಉದ್ದೇಶ. ಹಿಂದುಳಿದ ವರ್ಗಗಳ ಅತಿ ಹಿಂದುಳಿದ ವರ್ಗಕ್ಕೆ ಪ್ರಾತಿನಿಧ್ಯತೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ರಘು ಕೌಟಿಲ್ಯ ಅವರಿಗೆ ಈ ಅವಕಾಶವನ್ನು ಕೊಟ್ಟಿದ್ದೀರಿ. ಅವರು ಇವತ್ತು ಸನ್ಮಾನಿತರಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಒಂದು ಜೋರ ಚಪ್ಪಾಳೆ ತಟ್ಟು ಮುಖಾಂತರ ಅವರಿಗೆ ನಾವು ಸನ್ಮಾನವನ್ನು ಮಾಡಿದ್ದೀರಿ. ಪ್ರಮುಖವಾಗಿ ಇವತ್ತು ದೇಶದಲ್ಲಿ SIR ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ SIR ಅಲ್ಲಿ ಪಾಲ್ಗೊಳ್ಬೇಕು. ಯಾಕೆಂದರೆ ಇನ್ನು 20 ವರ್ಷಗಳ ಕಾಲ ಮತದಾರರ ಪಟ್ಟಿ, ಈ ದೇಶದ ನಾಗರಿಕತ್ವ ಇವೆಲ್ಲ ತೀರ್ಮಾನ ಆಗುವಂಥದ್ದು SIR. ಅದರಿಂದ ಬಹಳ ಪ್ರಮುಖ ಇದು. SIR ಅಲ್ಲಿ ನಾವು ಭಾಗವಹಿಸಬೇಕು, ಇಡೀ ಕುಟುಂಬ, ನಮ್ಮ ಪರಿವಾರ ಎಲ್ಲರೂ ಕೂಡ ಈ SIR ಅಲ್ಲಿ ಭಾಗವಹಿಸಿ ದೇಶದ ಪೌರತ್ವವನ್ನು ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರನ್ನು ನಾವು ಸೇರಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಜನ ಬಾಂಗ್ಲಾದೇಶ, ಪಾಕಿಸ್ತಾನದವರು ಇದ್ದಾರೆ. ನಮ್ಮ ದೇಶದ ರೇಷನ್ ಕಾರ್ಡು, ನಮ್ಮ ದೇಶದ ಹೆಲ್ತ್ ಕಾರ್ಡು, ರೇಷನ್ನು ಎಲ್ಲವನ್ನ ಪಡಿತಾ ಇದ್ದಾರೆ 2 ಕೋಟಿ ಜನ. ಕರ್ನಾಟಕದಲ್ಲೂ ಕೂಡ ಒಂದು 20 ರಿಂದ 30 ಲಕ್ಷ ಜನ ಬೆಂಗಳೂರು, ಮೈಸೂರು, ಕೊಡಗು, ಚಿಕ್ಕಮಗಳೂರು ಬೇರೆ ಬೇರೆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಪೊಲೀಸ್ ಕಮಿಷನರ್ ಹೇಳಿದ್ರು 60 ಲಕ್ಷ ಖರ್ಚು ಮಾಡಿ ಸುಮಾರು 250 ಜನನ ಫ್ಲೈಟಲ್ಲಿ ಬಾಂಗ್ಲಾದೇಶದವ್ರನ್ನ ವಾಪಸ್ಸು ವೆಸ್ಟ್ ಬೆಂಗಾಲ್ ಕಳಿಸಿದ್ದೀರಿ ಅಂತ ಅಫಿಷಿಯಲ್ ಆಗಿ ಪೊಲೀಸ್ ಕಮಿಷನರ್ ಅವರು ಹೇಳಿದ್ದಾರೆ. ಈ ಎಲ್ಲ ಎಚ್ಚರಿಕೆ ಇದ್ರೂ ಕೂಡ ಈಗಾಗಲೇ ಪ್ರತಾಪ್ ಸಿಂಹ ಹೇಳಿದ ರೀತಿ ಕರ್ನಾಟಕದಲ್ಲಿ ಕೂಡ ಈ ಸರ್ಕಾರ DK ಶಿವಕುಮಾರ್ ಒಂಥರ ಮುಖವಾಡದ CM. ಮುಖವಾಡ, ನೀವು ಅವರ ಹಣೆ ನೋಡಿ, ವಿಭೂತಿ ನಾಮ ನಾವು ಹಾಕಲ್ಲ, ಅಷ್ಟು ನಾಮ ಊರವ್ರಿಗೆಲ್ಲ ನಾಮ ಹಾಕ್ತಾರೆ ಬಿಡಿ, ಅದೆಲ್ಲ ರಾಜ್ಯಕ್ಕೆ ನಾಮ ಹಾಕುವಂಥ ವ್ಯಕ್ತಿ. ಹಣೆ ತುಂಬ ವಿಭೂತಿ, ಹೃದಯದ ತುಂಬ ಪ್ರೀತಿ, ಬಾಂಗ್ಲಾದೇಶದವ್ರಿಗೆ ಅಲ್ಪಸಂಖ್ಯಾತರ ಪ್ರೀತಿ ಇರುವಂಥ ವ್ಯಕ್ತಿ. ಅವ್ರಿಗೆ ಈ ಬಾಂಗ್ಲಾದೇಶದವರು ಓಟು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ 3,000 ರೂಪಾಯಿಗೆ, ಕೇವಲ 3,000 ರೂಪಾಯಿ ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕೊಟ್ಬಿಡ್ತಾ ಇದ್ರು. ಯಾರ ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳ್ತಾ ಇದ್ದಾರಂತೆ, ಹರಿಪ್ರಸಾದ್, ಕೇಂದ್ರ ಸರ್ಕಾರ ಅವ್ರದೇ, ಯಾಕೆ ಇವ್ರನ್ನ ಒಳಗಡೆ ಬಿಟ್ಟರು? ನಾವು ಬಿಟ್ಟಿಲ್ಲಪ್ಪ, ನಿಮ್ಮ ಪಾರ್ಟ್ನರ್ ಮಮತಾ ಬ್ಯಾನರ್ಜಿ ಬಿಟ್ಟಿರೋದು. ಹಿಂದೆ ದೇಶ ಆಳಿದ್ರಲ್ಲ ನೀವು, ಮನಮೋಹನ್ ಸಿಂಗ್ ಇದ್ದಾಗ ಬಿಟ್ಟಿರೋದು. ನಾವು ಬಿಡ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓಡಿಸ್ತಾ ಇದ್ದೀರಿ. ಬಿಟ್ಟೋರು ನೀವು, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ನೀವು ಬಿಟ್ಟಿರೋದು. ಇದಕ್ಕೆ ತಡೆ ಮಾಡ್ತಾ ಇದ್ದೀರಿ. ಈಗ ಕರ್ನಾಟಕದಲ್ಲಿ ಇರುವಂಥ 20-30 ಲಕ್ಷ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು ಅವರು ಎನ್ರೋಲ್ ಆಗೋಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಅವ್ರು ಎನ್ರೋಲ್ ಆಗಬೇಕು. ಅವ್ರ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಪಕ್ಕಾ ಓಟ್ ಅವ್ರಿಗೆ, ಕಾಂಗ್ರೆಸ್ಗೆ ಪಕ್ಕಾ ಓಟ್. ಅದಕ್ಕೆ ಅವರೊಂದು ಪಕ್ಕಾ ಸ್ಕೀಮನ್ನು ಮಾಡಿದ್ರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.